ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2024 ಅಪ್ಡೇಟ್ಗೆ ಸ್ವಾಗತ. ಮಾರ್ನಿಂಗಿಂದ ಅನೇಕ ವಿದ್ಯಾರ್ಥಿಗಳಾದರೆ ಸೆಕೆಂಡ್ ರೌಂಡ್ದು ರಿಸಲ್ಟ್ಸ್ ಆದರೆ ಯಾವಾಗ ಬರುತ್ತೆ ಸರ್ ಅಂತ ಕೇಳ್ತಿದ್ರು. ಫೈನಲಿ ಈಗ ಸೆಕೆಂಡ್ ರೌಂಡು ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಈಗ ರಿಲೀಸ್ ಆಗಿದೆ. ಇದು ಒರಿಜಿನಲ್ ರಿಸಲ್ಟ್ ಅಲ್ಲ, ನಿಮಗೆ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ಸು ನಾಳೆ ಆದರೆ ಸಿಗುತ್ತೆ. ನಾಳೆ ಒಂದು ಮಾರ್ನಿಂಗು ಇಲ್ಲ ಈವ್ನಿಂಗ್ 6 PM ಅರೌಂಡು ನಿಮಗೆ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬರುತ್ತೆ. ಈಗಾದರೆ ನೀವು ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟು ಏನಾದರೂ ಫಸ್ಟ್ ರೌಂಡಲ್ಲೂ ನೋಡಿದ್ದೀರಾ, ಅದೇ ರೀತಿ ನಿಮಗೆ ಈಗ ರಿಯಲ್ ಅಲಾಟ್ಮೆಂಟ್ಗೆ ಮುಂಚೆ ಆದರೆ ನಿಮಗೆ ಇದು ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬಿಟ್ಟಿರೋದು. ಇದರಲ್ಲಿ ಯಾವ ಕಾಲೇಜ್ ಸಿಗುತ್ತೋ ಅದೇ ಆಲ್ಮೋಸ್ಟು 99%, 100% ಅದೇ ಸೀಟ್ ಆದರೆ ನಿಮಗೆ ರಿಯಲ್ ಅಲಾಟ್ಮೆಂಟಲ್ಲಾದರೆ ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ಆದರೆ ನೀವು ಇದು ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಶೀಟ್ನ ತಗೊಂಡು ನೀವು ಯಾವುದೇ ರೀತಿ ಕಾಲೇಜ್ಗಾದರೆ ರಿಪೋರ್ಟ್ ಆಗೋಕ್ಕಾಗಲ್ಲ. ಇಲ್ಲಿ ಸುಮಾರು ವಿದ್ಯಾರ್ಥಿಗಳಾದರೆ ನಾವು ಇದನ್ನು ತಗೊಂಡು ಒಂದು ಅಡ್ಮಿಷನ್ ಆರ್ಡ್ರು ಹಾಗೆ KEAP ಚಲನ್ ಆದರೆ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ರೀತಿ ಆದರೆ ಪ್ರೊಸೆಸ್ಸು ಅಂತ ಕೇಳ್ತಿದ್ರು. ಇನ್ನೂ ನಿಮಗೆ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬರೋದು ಬಾಕಿ ಇದೆ. ಅದು ಬಂದ ನಂತರ ನಾನು ಫರ್ದರ್ ಪ್ರೊಸೆಸ್ ಆದರೆ ಇಂಟಿಮೇಟ್ ಆದರೆ ಮಾಡ್ತೀನಿ. ಈಗ ಇನ್ನು ಕೆಲವೊಂದು ವಿದ್ಯಾರ್ಥಿಗಳಾದರೆ ಈಗ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸು ಬಂದಿದೆಯಲ್ಲ, ಇದಾದ ನಂತರ ನಮಗೆ ಮತ್ತೆ ಆಲ್ಟರ್ ಮಾಡ್ಕೊಳ್ಳೋಕ್ಕೆ, ಅಡಿಷನ್ ಆಗಿ ಏನಾದರೂ ಕಾಲೇಜಸ್ನ ಚೇಂಜಸ್ ಮಾಡ್ಕೊಳ್ಳೋಕ್ಕೆ, ಆ್ಯಡ್ ಮಾಡೋಕ್ಕಾದರೆ ಅವಕಾಶ ಇರುತ್ತಾ? ನಮಗೆ ಈಗ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಯಾವುದೇ ಕಾಲೇಜ್ ಆದರೆ ಅಲಾಟ್ ಆಗಿಲ್ಲ ಅಂತ ಬರ್ತಿದೆ. ಅದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ. ನೀವು ಯಾವುದೇ ರೀತಿ ನೀವು ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದ ನಂತರ ನೀವು ಮಾಡಿಫೈ ಮಾಡೋಕ್ಕೆ, ಆಲ್ಟರ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಕಾಲಾವಕಾಶ ಆದರೆ ಕೊಡಲ್ಲ. ಫಸ್ಟ್ ರೌಂಡಲ್ಲಿ ಏನಾದರೂ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ನಂತರ ಚಾನ್ಸ್ ಆದರೆ ಕೊಟ್ಟಿದ್ರು, ಆದರೆ ಇಲ್ಲಿ ಯಾವುದೇ ರೀತಿ ನಿಮಗೆ ಆ ರೀತಿ ಆದರೆ ಚಾನ್ಸಸ್ ಆದರೆ ಇರೋಲ್ಲ. ನೀವು ಫಸ್ಟ್ ಈಗ ಇವತ್ತು ಒಂದು 12 PM ಏನಾದರೂ ಟೈಮ್ ಕೊಟ್ಟಿದ್ರು, ಅಷ್ಟರಲ್ಲಿ ನೀವು ನಿಮ್ಮ ಕಟ್ ಆಫ್ ರ್ಯಾಂಕಿಂಗ್ ನಿಯರ್ ಬೈ ಇರೋದು ಕಾಲೇಜಸ್ ಏನಾದರೂ ಆ್ಯಡ್ ಮಾಡಿದರೆ ಓಕೆ, ಅದರಲ್ಲಿ ಸಿಕ್ಕಿದ್ರೆ ಸಿಕ್ಕಿದಂಗೆ ಅಷ್ಟೇ. ಈಗ ನೀವು ಮತ್ತೆ ಚೇಂಜಸ್ ಆದರೆ ಮಾಡೋಕ್ಕೆ ಬರೋದಿಲ್ಲ. ಈಗ ನಿಮ್ಗೆ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ನಿಮಗೆ ಹೋಪರ್ ಬೆಸ್ಟ್ ನೆಕ್ಸ್ಟ್ ಏನಾದರೂ ಇನ್ನೊಂದು ರೌಂಡ್ ಏನಾದರೂ ಇನ್ ಕೇಸ್ ಕಂಡಕ್ಟ್ ಮಾಡಿದರೆ ನಾನು ಅದರ ಅಪ್ಡೇಟ್ ಮಾಡ್ತೀನಿ. ಆ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡಿ. ಈಗ ನೀವೇನೂ ಮಾಡೋಕ್ಕಾಗಲ್ಲ. ಇಲ್ಲ ರಿಯಲ್ ಅಲಾಟ್ಮೆಂಟ್ವರೆಗೂ ಆದರೆ ವೆಯ್ಟ್ ಮಾಡಿ, ನಾಳೆ ಬರ್ಬೋದು ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ಸು. ಅದರಲ್ಲಿ ನಿಮಗೆ ಸೀಟ್ ಸಿಕ್ಕಿದ್ರೆ ಸಿಕ್ಕಿದಂಗೆ ನೀವು ಇಲ್ಲಿ ಯಾವುದೇ ರೀತಿ ಚೇಂಜಸ್ ಆದರೆ ಮಾಡ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ನಿಮಗೆ ಜನರಲ್ ಮೆರಿಟಲ್ಲಿ ಸಿಕ್ಕಿದ್ರು ನಿಮ್ಮ ಕ್ಯಾಟಗಿರಿಯಲ್ಲಿ ಒಂದು ಸೀಟ್ಸು ಅವೈಲೇಬಲ್ ಇಲ್ಲ ಅಂದರೆ ಜನರಲ್ ಮೆರಿಟಲ್ಲಾದರೆ ಅಲಾಟ್ ಆಗಿರುತ್ತೆ. ಅದರಿಂದ ನೀವು ವರಿ ಆಗೋ ಅಗತ್ಯವಿಲ್ಲ. ನಿಮ್ಮ ಕ್ಯಾಟಗಿರಿಗೆ ಎಷ್ಟಾದರೆ ಫೀಸ್ ಇರುತ್ತೋ ಅಷ್ಟೇ ನೀವು ಪೇ ಮಾಡೋದು. ನಿಮಗೆ ರ್ಯಾಂಕ್ ಚೆನ್ನಾಗಿರೋದ್ರಿಂದ ಒಂದು ನಿಮಗೆ ಜನರಲ್ ಮೆರಿಟಲ್ಲಾದರೆ ಸೀಟ್ ಸಿಕ್ಕಿರುತ್ತೆ. ಆಲ್ಮೋಸ್ಟು ಈಗ ಸೆಕೆಂಡ್ ರೌಂಡಲ್ಲಿ ಒಂದು 500 ಡಿಫ್ರೆನ್ಸ್ ಇದ್ದರೂ ನಿಮಗೆ ಸೀಟ್ ಆದರೆ ಸಿಕ್ಕಿರುತ್ತೆ. ನಾನು ಈಗಾಗಲೂ ತಿಳಿಸಿದ್ದೆ, ±500 ರ್ಯಾಂಕಿಂಗ್ ಇದ್ದರೂ ಹಾಕಿ ಅಂತ. ಆಲ್ಮೋಸ್ಟು ಕೆಲವೊಂದು ವಿದ್ಯಾರ್ಥಿಗಳಿಗಾದರೆ ಸಿಕ್ಕಿದೆ. ಆಲ್ ದಿ ಬೆಸ್ಟ್. ನೋಡ್ಕೊಳ್ಳಿ ನಿಮ್ಮ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸು ಯಾವ ಕಾಲೇಜ್ ಸಿಕ್ಕಿದೆ ಅಂತ ಕಾಮೆಂಟ್ ಮುಖಾಂತರ ಆದರೆ ತಿಳಿಸಿ. ಅದರಿಂದ ನಿಮ್ಮ ಫ್ರೆಂಡ್ಸ್ಗೂ ಹೆಲ್ಪ್ ಆಗುತ್ತೆ. ಇನ್ ಕೇಸು ನಿಮ್ಗೇನಾದರೂ ಅಬ್ಜೆಕ್ಷನ್ಸ್ ಇದ್ದರೆ ನೋಡ್ಬೋದು. ಅಬ್ಜೆಕ್ಷನ್ಸ್ ಇಪ್ಪಿನಿ ಮೇ ಬಿ ಸೆಂಡ್ ಟು ಇಮೇಲ್ ಬಿಫೋರ್ 4 PM ಆನ್ 1/12/2024. ಇಮೇಲ್ ID KEAauthority_KA.nic.in ಅಂತ. ಮೋಸ್ಟ್ ಪ್ರಾಬಬಲಿ 4 ಗಂಟೆವರೆಗೂ ನಿಮಗೆ ಆಬ್ಜೆಕ್ಷನ್ಸ್ ಇದ್ದಲ್ಲಿ ಕೇಳ್ತಿದ್ದಾರೆ ಅಂದರೆ ಅದಾದ ನಂತರ ನಿಮಗೆ ನಾಳೆ ಈವ್ನಿಂಗು 6 PMಗಾದರೆ ರಿಸಲ್ಟ್ಸ್ ಆದರೆ ಪಬ್ಲಿಷ್ ಆಗ್ಬೋದು ರಿಯಲ್ ಅಲಾಟ್ಮೆಂಟು. ಅಲ್ಲಿ ತನಕ ನಿಮ್ಮ ಫೀಡ್ಬ್ಯಾಕ್ ಎಲ್ಲ ತಗೊಂಡು ನೀವಾದರೆ KEAಗಾದರೆ ಮೇಲ್ ಮಾಡಿ. ಏನಾದರೂ ನಿಮ್ಮ ಪ್ರಾಬ್ಲಮ್ಸ್ ಇದ್ದರೆ ಒಂದು ನಿಮ್ಮ ರ್ಯಾಂಕಿಂಗ್ ಆಗಿರ್ಬೋದು, ಸ್ಕೋರ್ ಕಾರ್ಡು, ಒಂದು ಕಟ್ ಆಫ್ ರ್ಯಾಂಕಿಂಗ್ನೆಲ್ಲ ಸ್ಕ್ರೀನ್ಶಾಟ್ ಎಲ್ಲ ತಗೊಂಡು ಇಲ್ಲಿ ರಿಸಲ್ಟ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಆ ಮೇಲ್ ಐಡಿಗಾದರೆ ಶೇರ್ ಮಾಡಿ. ಒಂದು 4 PM ಟೈಮ್ ಇದೆಯಲ್ಲ, ಅಲ್ಲಿ ರಿವ್ಯೂ ಮಾಡಿ ಏನಾದರೂ ಪಬ್ಲಿಷ್ ಆಗ್ಬೋದು ರಿಯಲ್ ಅಲಾಟ್ಮೆಂಟ್ ಒಳಗಡೆ ನೀವೇನಾದರೂ ಶೇರ್ ಮಾಡಿದರೆ. ಹಾಗೆ ಕಾಲೇಜಸ್ ಶುಡ್ ನಾಟ್ ಅಡ್ಮಿಟ್ ದಿ ಕ್ಯಾಂಡಿಡೇಟ್ಸ್ ಎಗ್ನಿಸ್ಟ್ ದಿಸ್ ರೌಂಡು ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಅಂತ ಈಗಾಗಲೇ ಹೇಳಿದ್ದೆ. ನೀವು ಯಾವುದೇ ರೀತಿ ಇದನ್ನು ರಿಸಲ್ಟ್ನ ತಗೊಂಡು ನೀವು ಕಾಲೇಜ್ಗೆ ರಿಪೋರ್ಟ್ ಮಾಡಿಕೊಳ್ಳೋಕ್ಕೂ ಆಗಲ್ಲ. ಹಾಗೆ ಕಾಲೇಜಸ್ನು ಅಡ್ಮಿಷನ್ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ. ನಿಮಗೆ ರಿಯಲ್ ಅಲಾಟ್ಮೆಂಟ್ ಆದರೆ ಬರುತ್ತೆ. ಹೋಪ್ ಫಾರ್ ಬೆಸ್ಟು. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋಲ್ಲಾದರೆ ಸಿಗೋಣ.